ಸುದೈವ ನಮ್ಮ ಸ್ವಾಮಿ ಟ್ಯುಟೋರಿಯಲ್ಸ್ನಲ್ಲೇ ಕಲಿತು ಇವತ್ತು ಸಮಾಜದಲ್ಲಿ ಹೆಚ್ಚಿನ ಹೆಸರನ್ನು ಮಾಡಿದಂಥ 4 ಮುತ್ತುಗಳ ಕಿರು ಪರಿಚಯ. ಮೊದಲನೆಯದಾಗಿ ಈಶ್ವರ್ ಸಿದ್ದರಾಮಪ್ಪ ಮುಲ್ಗೆ ಸರ್. ಇವರ ಜನ್ಮ ದಿನಾಂಕ 21 ಜೂನ್ 1992. ಸರ್ ಅವರು ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನ್ ಅನ್ನ ಶ್ರೀ ಚನ್ನಮಲ್ಲೇಶ್ವರ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಪ್ರೈಮರಿ ಅಂಡ್ ಸೆಕೆಂಡರಿ ಸ್ಕೂಲಲ್ಲಿ ಮುಗಿಸಿರುತ್ತಾರೆ. ಹಾಗೆ ನಮ್ಮ ಸ್ವಾಮಿ ಟ್ಯುಟೋರಿಯಲ್ಸ್ ನಲ್ಲಿ ಇವರು 2007 ಮತ್ತು 2000 ಅಕಾಡೆಮಿಕ್ ಇಯರ್ 2007 ಅಂಡ್ 2008 ನ ವಿದ್ಯಾರ್ಥಿಯಾಗಿರುತ್ತಾರೆ. ಹಾಗೂ ಇವರು ತಮ್ಮ ಮುಂದಿನ ವ್ಯಾಸಂಗ ಡಿಪ್ಲೊಮಾ ಆಯ್ಕೆ ಮಾಡಿಕೊಂಡಿದ್ದು, ಇವರ ಡಿಪ್ಲೊಮಾ ಅಭ್ಯಾಸವು ನೂತನ ವಿದ್ಯಾಲಯ ಪಾಲಿಟೆಕ್ನಿಕ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕಲಬುರ್ಗಿ, ರೈಟ್. ಇವರು ಮಾಡಿದ್ದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಇವರು ಇಯರ್ ಆಫ್ ಪಾಸಿಂಗ್ ಡಿಪ್ಲೊಮಾ 2011. ಆಮೇಲೆ ಸರ್ ಅವರು ಇಂಜಿನಿಯರಿಂಗ್ ಮಾಡಿದ್ದು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಫಾರ್ಮರ್ಲಿ BV ಭೂಮರೆಡ್ಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂಡ್ ಮತ್ತು ಇಯರ್ ಆಫ್ ಪಾಸಿಂಗ್ 2014. ನಂತರ ಸರ್ ಫಸ್ಟ್ ಜಾಬ್ ಮಾಡಿದ್ದು ಆಸ್ ಎ ಟ್ರೈನಿ ಇಂಜಿನಿಯರ್ ಅಟ್ KPIT ಬೆಂಗಳೂರು ಇನ್ 2014. ಹಾಗೂ ಸೆಕೆಂಡ್ ಜಾಬ್ ಮಾಡಿದ್ದು ಆಸ್ ಅ ಸೀನಿಯರ್ ಇಂಜಿನಿಯರ್ ಅಟ್ BGSW, ಫಾರ್ಮರ್ಲಿ ರಾಬರ್ಟ್ ಬೋಸ್ಟ್ ಬೆಂಗಳೂರು ಇನ್ 2017. ನೆಕ್ಸ್ಟ್ ಇವಾಗ ಥರ್ಡ್ ಜಾಬ್ ಆಸ್ ಅ ಟೆಸ್ಟ್ ಅನಾಲಿಸ್ಟ್ ಅಟ್ ಮರ್ಸಿಡೀಸ್ ಬೆಂಚ್ ಬೆಂಗಳೂರು 2022ರಿಂದ ಇವಾಗ ನಡೀತಾ ಇದೆ. ಸರ್ ಅವರಿಗೆ ನನ್ನ ಕಡೆಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಇದು ಅವರ ಕಿರು ಪರಿಚಯ. ಸರಿಗೆ ಚಪ್ಪಾಳೆ ಹಾಕ್ರಿ. ಈಗ ನಮ್ಮಲ್ಲಿ ಮ್ಯಾಥ್ಸ್, ಸೈನ್ಸ್ ಮತ್ತೆ ಯಾವುದೋ ಸಬ್ಜೆಕ್ಟ್ ನಾವು ಟಫ್ ಆಗತ್ತೆ ಅಂತ ಕುಳಿತುಕೊಂಡಿದ್ರೆ ಈ ತರ ಎಲ್ಲ ಕಲೀಲಿಕ್ಕಾಗಲ್ಲ. इंग्लिश चाहते हो वो व्यक्ति अभी दूसरे कॉल पर व्यस्त है, कृपया प्रतीक्षा करें या कुछ समय पश्चात प्रयास करें. ಈಕೆ ನನ್ನ ಫೋನ್ ಎತ್ತಲ್ ಬಿಡು ಅಂತ ನಾ ಬೆಂಗಳೂರು ಮೆಟ್ರೋ ಸ್ಟೇಷನ್ ಹೋದ್ರಿ. ಅಲ್ಲಿ ರೈಲು ಈಗ ಬೈಯಪ್ಪನಹಳ್ಳಿಗೆ ತೆರಳಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ. ರೈಲು ಏರುವ ಮುನ್ನ ಪ್ಲಾಟ್ಫಾರ್ಮ್ ನಡುವೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಆಯ್ತು, ಹೋಗಿ ಮೆಟ್ರೋ ಟ್ರೈನ್ ನ ಕುಂತ್ ನೋಡ್ರಿ. ಅವಾಗ ಒಬ್ಬ ಹುಡುಗಿ ತಾನೇ ಲತಾ ಮಂಗೇಶ್ಕರ್ ಅಂತ ಹಾಡ ಹಾಡ್ಲತ್ತಿದ್ರಿ. ಲತಾ ಮಂಗೇಶ್ಕರ್ ಅವ್ರ ರೀ. ಹೇ ಮೇರಿ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಭರ್ ಲೋ ಪಾನಿ ಜೋ ಶಹೀದ್ ಹುವೆ ಉನ್ಕೆ. ಗಣಿತ ಕೇಳಿದರೆ ಆಗುತ್ತೆ, ಕಷ್ಟ ಇರೋರ್ಗೂ ಇಷ್ಟ. ತರಗತಿಯಲ್ಲಿ ಮಕ್ಕಳಿಗೆ ಇವರ ಪ್ರೋತ್ಸಾಹ, ಸ್ವಾಮಿ ಟ್ಯೂಷನ್ ಅಂದ್ರೆ ಅದೇನೋ ಉತ್ಸಾಹ. ಜ್ಞಾನದಲ್ಲಿ ಶಿಕ್ಷಕರ ಅತ್ಯುನ್ನತ ಕಲೆ, ಇಲ್ಲಿ ಕಲಿತು ಹೋದ ಮಕ್ಕಳಿಗೆ ಸಿಗುವುದು ಜೀವನದ ನೆಲೆ. ಗಣಿತ ಹೇಳೋದಕ್ಕೆ ಇವರೇ ಗುರು, ಇವರು ಇರುವಾಗ ಓದಕ್ಕೆ ಕಷ್ಟ ಯಾಕೆ ಗುರು? ಸ್ವಾಮಿ ವಿವೇಕಾನಂದರೇ ಇವರ ಆರಾಧ್ಯ. ಈ ಸಂಸ್ಥೆಯಲ್ಲಿ ಓದಿದ್ದೇ ನನ್ನ ಸೌಭಾಗ್ಯ. ಧನ್ಯವಾದ. ಮತ್ತು ಕುಂಬಾರ್ ಸರ್ ಮತ್ತು ನಮ್ಮ ಈರಯ್ಯ ಸ್ವಾಮಿ ಸರ್, ನಾವು 5 ಜನ ಪಾಂಡವರಪ್ಲೆ ಶಾಬಜಾರ್ದು. ಈರಯ್ಯ ಸ್ವಾಮಿಗೆ ನಾನು ಬಹಳ ಸಮೀಪನಿಂದ ನೋಡೀನಿ. ಅವ್ರನ್ನು ನಮ್ಮ ಶಾಬಜಾರ್ನಲ್ಲಿ ಲಾಲ್ ಮಂದಿರದ ಮುಂದೆ ಅವರು ಟ್ಯೂಷನ್ ಹೇಳ್ತಿದ್ರು. ಅಲ್ಲಿ ನಾನು ಲಾಲಮ್ಮನ್ ದೇವರ ಗುಡಿ ಹಿಂದೆ ನನ್ನ ಮನೆ ಇತ್ತು, ನಾ ಅಲ್ಲಿ ಟ್ಯೂಷನ್ ಹೇಳ್ತಿದ್ದೆ. ಈಗ ಸಮಯ ಭಾಳ ಆಗಿದೆ, ಸೀಟ್ಗಳು ಎಲ್ಲ ಖಾಲಿ ಆಗಿದೆ. ಎಲ್ಲರಿಗೂ ಹೊಟ್ಟಿನಲ್ಲಿ ಜಾಗ ಖಾಲಿ ಆಗಿದೆ. ಅವರೆಲ್ಲರೂ ಊಟಗೆ ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಹೋಗಿದ್ದಾರನು. ಕೆಲವೊಂದು ಮಾತುಗಳು ನಾನು ಹೇಳಬೇಕಂತ ಬಯಸಿದ, ಆದರೆ ಒಂದು ವಾಕ್ಯ ಹೇಳಿ ನಾನು ಸಮಾಪ್ತ ಮಾಡ್ತೀನಿ. ಸರ್, ಇದು ನಿಮ್ಮ ಸಕ್ಸಸ್. ನೀವು ಇದು ಏನು
ಇವತ್ತು ನೀವು ಈ ಕಾರ್ಯಕ್ರಮದೂ ಸಕ್ಸಸ್ ಆಗಿದ್ದು ಕಾರಣ ನಿಮ್ಮ ಮನಸ್ಸು, ನಿಮ್ಮದು ಒಳ್ಳೆ ಮನಸ್ಸು. ಅದರ ಸಲುವಾಗಿ ಈ ಸಕ್ಸಸ್ವನ್ನು ನೀವು ನೋಡ್ತಾ ಇದ್ದೀರಿ. ಯಾರ್ಯಾರು ಸಕ್ಸಸ್ ಬಯಸಬೇಕಂತೀರಿ ಅಥವಾ ಇದೇ ಮನಸ್ಸಿದಾಗ ಒಳ್ಳೆ ಮನಸ್ಸಿನಿಂದ ಯಾವುದನ್ನು ಕಾರ್ಯ ಮಾಡ್ರಿ, ಡೆಫಿನೆಟ್ಲಿ ಸಕ್ಸಸ್ ನಿಮ್ಮ ತನ ಬರ್ತದೆ. ನೀವು ಸಕ್ಸಸ್ಗೆ ಬೆನ್ ಹತ್ತು ಹೋಗೋದು ಬೇಕಾಗಿಲ್ಲ. ಮತ್ತೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಮಾತು ಹೇಳೋದು, ನಾನು ಓದಿದ್ದು 1985ನಲ್ಲಿ ನಮ್ಮ ಸ್ಕೂಲ್ನಲ್ಲಿ 6 ಮಕ್ಕಳು ಅಂದರೆ ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅವ್ರು ಫಸ್ಟ್ ಕ್ಲಾಸ್ ಬಂದಿದ್ರು. ಅವ್ರು ಮುಂದೆ ಫಸ್ಟ್ ಕ್ಲಾಸ್ ಉಳಿಸ್ಕೊಂಡಿಲ್ಲ. ನೀವು ಫಸ್ಟ್ ಕ್ಲಾಸ್ ಅದು ಉಳಿಸ್ಕೋಬೇಕು ಅಥವಾ ಡಿಸ್ಟಿಂಕ್ಷನ್ ಉಳಿಸ್ಕೋಬೇಕಂತಂದರೆ, ಯಾಕಂದರೆ ಸರ್ಗಳು ಎಲ್ಲ ಹೇಳುವಾಗ ಮಾತುಗಳು ಹೇಳಿದರು, ಸಾವಳಗಿ ಸರ್ನು ಹೇಳಿದರು, ಸಕ್ಸಸ್ ಈಸ್ ನಾಟ್ ಎ. ಇನ್ನೊಂದು ವಿಶೇಷ ಈ ವೇದಿಕೆ ಏನಂದ್ರೆ, ಇಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಎನ್ನುವ ನಮ್ಮ ಸನಾತನ ಸಂಸ್ಕೃತಿ. ಇಂಥ ಒಂದು ಸಂಸ್ಕೃತಿಯಲ್ಲಿ ಯಾರು ನಮಗೆ ಗುರುಗಳಲ್ಲ. ಜನ್ಮ ಕೊಟ್ಟಂತ ತಾಯಿನೇ ನಮ್ಮ ಗುರು, ಜನ್ಮ ಕೊಟ್ಟಂತ ತಂದೆ ನಮ್ಮ ಗುರು. ಅಂತ ತಾಯಿಯ ಆಶ್ರಯದಲ್ಲಿ ಬೆಳೆದು ತಾಯಿ ತನ್ನ ಕಿವಿಯೋಲಿಯನ್ನು ಮಾರಿ, ಈಗ ಅವರು ಸಂಜು ಪಾಟೀಲ್ ಹೇಳಿದ್ರು ಅವರು ಪರಿಚಯದಾಗ, ಅವರು ಮಾರಿ ಇವತ್ತು ಮಗನಿಗೆ ಒಂದು ಶಿಕ್ಷಣ ಕೊಡಿಸಿ, ಅಪ್ಪ ನೀನು ಒಬ್ಬನೇ ಶಿಕ್ಷಣ ಪಡೆದಬಲ್ಲ, 10 ಮಕ್ಕಳು ನಿನ್ನಿಂದ ಆಗಲಿ ಉದ್ಧಾರ ಎನ್ನುವ ಒಂದು ಶುಭ ಆಶೀರ್ವಾದ ನೀಡಿದಲ್ಲ ಮಹಾತಾಯಿಗೆ ಒಂದು ನಮಸ್ಕಾರ ಹೇಳೋಣ, ಸೆಲ್ಯೂಟ್ ಹಾಕೋಣ. ಹೀಗೆ ನನ್ನ ಮಗುವಿನ ಹಿಡಿದು ಇಲ್ಲಿವರೆಗೂ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಜನ್ಮದಾತೆ ನನ್ನ ತಾಯಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಎರಡನೇದಾಗಿ ನನ್ನ ಬೆನ್ನೆಲುಬಾಗಿ ಕಷ್ಟದ ದಿನಗಳಲ್ಲಿ ಕೈ ಹಿಡಿದು ಸಪ್ತಪದಿ ತುಳಿದ ಧರ್ಮಪತ್ನಿಯನ್ನು ನೆನೆಸುತ್ತಾ, ಹಾಗೂ ನನ್ನ ಏಳಿಗೆಗೆ ಕಾರಣರಾದ ನನ್ನ ಹಾಗೂ ನನ್ನ ಧರ್ಮಪತ್ನಿಯ ಕುಟುಂಬದವರನ್ನು ಸ್ಮರಿಸುತ್ತಾ, ಇವತ್ತಿನ ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟಕರಾಗಿರ್ತಂಥ ಆರಾಧನಾ PU ಕಾಲೇಜ್ನ ಅಧ್ಯಕ್ಷರು ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಚೇತನ್ ಕುಮಾರ್ ಗಾಂಗ್ರಿ ಸರ್ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸಕರಾಗಿರ್ತಕ್ಕಂಥ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದ ಹಾಗೂ ಸಾಹಿತಿಗಳಾದ ಶ್ರೀ ರಾಜೇಂದ್ರ ಕೊರ್ಬಾ ಸರ್ ಅವರೇ, ಕಾರ್ಯಕ್ರಮದ ವಿಶೇಷ ಅತಿಥಿಗಳಾದ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾದ ಶ್ರೀ ಮಾಂತಯ್ಯ ಸಿ ಮಠಪತಿ, ಶ್ರೀ ಈಶ್ವರ್ ಎಸ್ ಮುಲ್ಗೆ, ಶ್ರೀ ಮಹೇಶ್ ಚವಾಣ್ ಹಾಗೂ ಶ್ರೀ ಸುನೀಲ್ ಕುಮಾರ್ ಸಕ್ಪಾಲ್ ಅವರೇ, ನಮ್ಮ ಸ್ವಾಮಿ ಟ್ಯುಟೋರಿಯಲ್ ಸಂಸ್ಥೆಯಲ್ಲಿ ನಿಸ್ವಾರ್ಥ ಭಾವದಿಂದ ಒಂದೇ ಕುಟುಂಬದ ಸದಸ್ಯರಂತೆ ಪರಿಶುದ್ಧ ಮನಸ್ಸಿನಿಂದ ಬೋಧನೆ ಮಾಡುತ್ತಿರುವ ನನ್ನ ನೆಚ್ಚಿನ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರೇ ಹಾಗೂ ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಮಾತೃ ಪಿತೃ ಸ್ವರೂಪಿಗಳಾದ ಪಾಲಕ ವೃಂದದವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ನನ್ನ ಬಡಾವಣೆಯ ಬಾಂಧವರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೂದೆ ಮಗೆ ವಿನಾಯಕ. In one room, single room and a few students. When he started the tuition, even he doesn't have money to give the rent for that room. At that time, sir, you now and then remembers and tells that his mother, as he is also sharing the dayas, Srimati Kasturbai M. Swami. We know that there is a good word in Kannada that
ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. At the time of difficulty, at the time of struggle, to run a institute, she sold her earrings, I mean kiviole, and gave that money to her son to lead and run an institute. In such difficulty, the institute has been started. So by the hard work, struggle and perseverance, dedication and determination, now the institute has a 4-story building with all the equipments. But when you look back 20 years or 25 years back, it was a small single room. So now I want to tell you people, that the students, that we have to accept the challenge, we have to accept the difficulty, and we have to work to come out of those things. For that only I used to say again and again, success is not a destination. As we have reached this stage means it is over. No, not like that. We have to move again. We have to move again. Now I would like to tell you that the institute that was started by Swami sir in those days, and year by year, the students, what do we call the admission of students. ಸರ, ಇವತ್ತಿನ ದಿನ ತುಂಬ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ನಮ್ಮ SSLC ಸ್ಟೂಡೆಂಟ್ಸ್ ಟಾಪರ್ಸ್ ಯಾರೆಲ್ಲ ತಮ್ಮ ಪಬ್ಲಿಕ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿ ನಮ್ಮ ಸ್ವಾಮಿ ಟ್ಯುಟೋರಿಯಲನ್ನು ಹೆಮ್ಮೆ ತರುವಂಥ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳಿಗೆ ಸ್ವಾಮಿ ಟ್ಯುಟೋರಿಯಲ್ ವತಿಯಿಂದ ಸ್ವಾಮಿ ಸರ್ ಅವರು, ಅಂದರೆ ಈರಯ್ಯ ಸ್ವಾಮಿ ಸರ್ ಅವರು ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೀಗೆ ಅತಿ ಹೆಚ್ಚು ಅಂಕಗಳು ಗಳಿಸಿ ಅವರು ಮತ್ತೆ ಮೇಲ್ದರ್ಜೆಗೆ ಹೋಗುವಂತೆ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಪ್ರೋತ್ಸಾಹ ಮಾಡುತ್ತಾ ಅವರಿಗೆ ಇದೇ ರೀತಿ ಹೆಗಲಿಗೆ ಹೆಗಲು ಕೊಟ್ಟು, ಹೆಂಗಂತಂದರೆ ಒಬ್ಬ ಶಿಕ್ಷಕ ಬೆಳಿಬೇಕಾದ್ರೆ ಬರೀ ಶಿಕ್ಷಕ ಅಷ್ಟೇ ಬೆಳಿಲಿಕ್ಕಾಗಲ್ಲ, ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳ ಸಪೋರ್ಟ್ನೂ ಬೇಕಾಗ್ತದೆ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಾವು ಗೆಸ್ಟಾಗಿ ಕರೆಸ್ತಿರೋದು ಬೇರೆ ಬೇರೆ ಹೊರಗಡೆ ಇರುವಂಥ ಯಾವುದೇ ರೀತಿ ದೊಡ್ಡ ವ್ಯಕ್ತಿಗಳ ಅನ್ನೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳನ್ನೇ ಮತ್ತೆ ಮರಳಿಗೆ ಗೆಸ್ಟಾಗಿ ಕರೆಸ್ತಾ ಆ ವಿದ್ಯಾರ್ಥಿಗಳನ್ನು ರೂಪಿಸಿರುವಂಥ ಇನ್ನೂ ಹಲವಾರು ಉನ್ನತ ಶಿಕ್ಷಣದ ಒಳ್ಳೆ ಕೆಲಸ ಮಾಡಿರುವಂಥ ನಮ್ಮ ಆರಾಧನಾ BU ಕಾಲೇಜ್ನ ಡೈರೆಕ್ಟರ್ ಆಗಿರುವಂಥ ಚೇತನ್ ಸರ್ ಗಾಂಗ್ಜಿ ಅವರಾಗಲಿ, ಆಮೇಲೆ ಇನ್ನೊಬ್ಬರು ಲಿಟ್ರೇಚರ್ ಒಳ್ಳೆ ರೈಟರ್ ಇದ್ದಾರೆ, ಸಾಹಿತಿಗಳಿದ್ದಾರೆ, ಕೊರ್ಬಾ ಸರ್ ಅವರಾಗಲಿ, ಆ್ಯಂಡ್ ಇನ್ನು ಹಲವಾರು ಮೇಧಾವಿಗಳು ಈ ಒಂದು ಸಮಾರಂಭವನ್ನು ಅಲಂಕರಿಸಿ ಮತ್ತಷ್ಟು ಮೆರುಗುಗೊಳಿಸಿದ್ದಾರೆ. ಸೊ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಸಾಕಷ್ಟು ನಮ್ಮನ್ನು ಸಹಾಯ ಮಾಡುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸುವಲ್ಲಿ ಅವರ ಮುತುವರ್ಜಿನೂ ನಾವು ಅಭಿನಂದಿಸ್ತೀವಿ. ಸೊ ಇಷ್ಟೇ ಹೇಳಿ ನನ್ನ ಒಂದು ಸಣ್ಣ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.